सिद्धिप्रदायकाय। ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾತಾಡ್ತಾ ಇರೋದು. ನನ್ನ ಚಾನಲ್ ರಾಯರ ಭವಿಷ್ಯಕ್ಕೆ ನಿಮಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸೋದು 2026ನೇ ಇಸ್ವಿಯ ಕನ್ಯಾ ರಾಶಿಯ ವಿಚಾರದಲ್ಲಿ. ಈ ವಿಡಿಯೋ ನೋಡುವ ಮುನ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವರ್ಷ ಗುರು ರಾಶಿಯ ಮನೆಯಿಂದ 10ನೇ ಒಂದು ಮನೆಗೆ ಸಂಚಾರ ನಡೆಯುತ್ತಿದೆ. ಸೊ ವೃತ್ತಿ ಜೀವನದಲ್ಲಿ ಹೊಸ ಒಂದು ಆಯಾಮಕ್ಕೆ ಕೊಂಡುಕೊಂಡು ಹೋಗುತ್ತಿದ್ದಾನೆ. ಹಾಗೂ ಶನಿ ದೇವನು 7ನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದಾರೆ. ಸೊ ಇದರಿಂದ ನಿಮ್ಮ ಪಾಲುದಾರರ ಬಗ್ಗೆ ಮತ್ತು ಸಂಬಂಧದ ಬಗ್ಗೆ ಎಂತಹ ಪರಿಣಾಮ ಬೀಳುತ್ತದೆ ಗೊತ್ತಾ ನಿಮಗೆ? ಮೊದಲಿಗೆ ಈ ರಾಶಿಯ ಒಂದು ಗುಣಲಕ್ಷಣದ ಬಗ್ಗೆ ನೋಡೋದೇನೆಂದರೆ, ಈ ರಾಶಿಯ ಅಧಿಪತಿ ಬುದ್ಧಿವಂತಿಕೆಯ ಗುಣವಾದ ಬುಧ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಸೂಕ್ಷ್ಮವಾಗಿ ಗಮನಿಸಿ ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಗುಣ ಇವರಲ್ಲಿ ಇರುವಂಥದ್ದು. ಇವರು ಬಹಳ ಬುದ್ಧಿವಂತರು, ಪರಿಪೂರ್ಣತೆಯನ್ನು ಬಯಸುವರು. ಈ ರಾಶಿಯ ಒಂದು ಆರ್ಥಿಕ ಒಂದು ಪರಿಸ್ಥಿತಿ ನೋಡೋ ಹಾಗಿದ್ರೆ 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ಆದಾಯದ ಒಂದು ಮೂಲ ಹೆಚ್ಚಾಗುತ್ತದೆ. ನಿಮ್ಮ ಒಂದು ಹಳೆಯ ಹೂಡಿಕೆಗಳಿಂದ ಹೆಚ್ಚು ನಿರೀಕ್ಷೆಯನ್ನು ಪಡೆದುಕೊಳ್ಳಬಹುದು. ಹೊಸ ಹೂಡಿಕೆ ಹಾಗೂ ಆಸ್ತಿಯ ಮೇಲೆ ಇದು ಒಳ್ಳೆಯ ಅವಕಾಶ. ಶನಿಯ ದೃಷ್ಟಿಯಿಂದ ಅನಾವಶ್ಯಕವಾದ ಖರ್ಚಿನ ಮೇಲೆ ಸ್ವಲ್ಪ ಹಿಡಿತ ಇರಬೇಕು. ಇನ್ನು ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋದಾಗಿದ್ರೆ, ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮಗೆ ಗೌರವ ಹೆಚ್ಚಾಗುತ್ತದೆ. ಸೊ ಹಾಗಾಗಿ ಹೊಸ ಒಂದು ಜವಾಬ್ದಾರಿಗಳು ಕೂಡ ನಿಮಗೆ ಹೆಚ್ಚಾಗುತ್ತದೆ. ಕೆಲಸ ಏನಾದರೂ ಚೇಂಜ್ ಮಾಡುವಂತಹ ವಿಚಾರ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾಗಿದ್ರೆ, ಏನೇ ಪಾರ್ಟ್ನರ್ಶಿಪ್ ಒಂದು ಬಿಸ್ನೆಸ್ ಮಾಡುವಂಥ ವಿಚಾರ ಇದ್ದರೆ ನಿಮಗೆ ಹೆಚ್ಚಿನ ಲಾಭ ಸಿಗುವಂತಹ ವಿಚಾರವಿದೆ. ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಒಂದು ಪಾರದರ್ಶಕ ವಿಚಾರವಿರಲಿ. ಇನ್ನು ಪ್ರೀತಿ ಪ್ರೇಮದ ಸಂಬಂಧದ ನೋಡೋ ಹಾಗಿದ್ರೆ, ಪ್ರೀತಿ ವಿಷಯದಲ್ಲಿ ಸ್ವಲ್ಪ ಏರಿಳಿತ ಕಂಡುಬರುತ್ತದೆ. ಶನಿ 7ನೇ ಮನೆಯಲ್ಲಿ ಇರೋದ್ರಿಂದ ಸಂಗಾತಿಯ ಮಧ್ಯೆ ಸ್ವಲ್ಪ ಏರುಪೇರು ಬರುವಂತಹ ವಿಚಾರವಿದೆ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತದೆ. ಮದುವೆ ಆಗುವಂತಹ ವಿಚಾರವಿದ್ದರೆ ಮದುವೆಯ ಸಂಬಂಧಗಳು ಬರುವಂತಹ ವಿಚಾರವಿದೆ. ಆದರೆ ಅದರಲ್ಲಿ ಸ್ವಲ್ಪ ಯೋಚಿಸಿ ಮುಂದೆ ಇಡೋದು ಒಳ್ಳೆಯದು. ಇನ್ನು ಕುಟುಂಬದ ಜೀವನದ ಬಗ್ಗೆ ನೋಡೋ ಹಾಗಿದ್ರೆ, ಗುರುವಿನ ಅನುಗ್ರಹದಿಂದ ಮನೆಯಲ್ಲಿ ಶುಭ ಕಾರ್ಯ ಆಗುವಂತಹ ಒಂದು ಸೂಚನೆ ಸಿಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಂಡುಬರುತ್ತದೆ. ಸಹೋದರ ಸಹೋದರಿಯ ಮಧ್ಯೆ ಉನ್ನತ ಬಾಂಧವ್ಯವನ್ನು ಕೂಡುತ್ತದೆ. ಆದರೆ ಹಿರಿಯರ ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಷಯದ ಬಗ್ಗೆ ನೋಡೋದಾದ್ರೆ, ಈ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಒಂದು ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಅನ್ನೋದು ಕಾಡಬಹುದು. ಪ್ರತಿದಿನ ವ್ಯಾಯಾಮ ಮಾಡುವಂಥದ್ದಾಗಲಿ, ವಾಕಿಂಗ್ ಮಾಡುವಂಥದ್ದಾಗಲಿ, ಯೋಗವನ್ನು ಮಾಡುವಂಥದ್ದಾಗಲಿ ಉನ್ನತವಾದ ಆರೋಗ್ಯ ಲಭಿಸುತ್ತದೆ. ಇವರ ಒಂದು ಅದೃಷ್ಟದ ಸಂಖ್ಯೆ ಹಾಗೂ ಬಣ್ಣವನ್ನು ನೋಡೋ ಹಾಗಿದ್ರೆ, ಅದೃಷ್ಟ ಸಂಖ್ಯೆ 3, 4, 6. ಅದೃಷ್ಟದ ಬಣ್ಣ ಬಿಳಿ ಹಾಗೂ ಹಳದಿ. ಈ ರಾಶಿಯ ಒಂದು ಪರಿಹಾರದ ಮಾರ್ಗವನ್ನು ಸೂಚಿಸುವ ಹಾಗಿದ್ರೆ, ಪ್ರತಿ ಶನಿವಾರ ಎಳ್ಳಿನ ದೀಪವನ್ನು ಹಚ್ಚಬೇಕು. ಪ್ರತಿದಿನ ಸೂರ್ಯನಿಗೆ ಆದಿತ್ಯ ಮಂತ್ರವನ್ನು ಪಠಿಸಿ. ಒಟ್ಟಾರೆ ಸಿಂಹರಾಶಿಯವರಿಗೆ ಹೇಳೋದಾಗಿದ್ರೆ, ಎಷ್ಟೇ ಸವಾಲುಗಳು ಬಂದರೂ ನಿಮ್ಮ ಆತ್ಮಸ್ಥೈರ್ಯ, ಆತ್ಮಶೈಲಿ ನಿಮಗೆ ಸಾಧನೆ ಕಡೆ ದಾರಿ ಮಾಡಿ ಕೊಡುತ್ತದೆ. ಸೊ ಇದಾಗಿದೆ ಸಿಂಹರಾಶಿಯವರ 2026ರ ಸಂಪೂರ್ಣವಾದ ಭವಿಷ್ಯ. ಸೊ ಮುಂದಿನ ವಿಡಿಯೋಸ್ಗಳಲ್ಲಿ ಸಿಗೋಣ. ನಮಸ್ಕಾರ.